ಸರ್, ಈಗ ನಿಮ್ಮ ಈ ಒಂದು ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಸ್ವಪರಿಚಯ ಹಾಗೂ ನಿಮ್ಮ ಪಂಚಾಯತಿ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಸರ್, ತಮಗೂ ಕೂಡ ನಾನು ನನ್ನ ಕಡೆಯಿಂದ ಮತ್ತು ಪಂಚಾಯತಿ ಪರವಾಗಿ ಸ್ವಾಗತ ಕೋರ್ತಿದ್ದೀನಿ. ನನಗೆ ತುಂಬಾ ಖುಷಿಯಾಗಿದೆ ತಾವು ಬಂದಿರೋದು. ಈಗ ಎರಡನೇ ಸರಿ ನಾವು ಮಾಧ್ಯಮದ ಮುಖಾಂತರ ಈ ರೀತಿ ನಾವು ಸಂದರ್ಶನದಲ್ಲಿ ಭೇಟಿಯಾಗಿರೋದು. ಸೊ ನನ್ನ ಹೆಸರು ಪಿ ಹನುಮಂತಪ್ಪ ಅಂತ ಹೇಳಿ ಸರ್. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ವಿ, ಶ್ರೀರಾಮಪುರ ಗ್ರಾಮ ಪಂಚಾಯತಿ ಹೊಸದುರ್ಗ ತಾಲೂಕು. ನಾನು ಈಗ ಜನವರಿಯಿಂದ 6 ತಿಂಗಳಾಯ್ತು ಈ ಪಂಚಾಯತಿ ಬಂದ್ಬಿಟ್ಟು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಪಂಚಾಯತಿ ಇರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ನಾನು 4 ಹಳ್ಳಿ ಬರ್ತವೆ, ಒಂದು ಮಜರೆ ಗ್ರಾಮ ಬರ್ತದೆ. ಶ್ರೀರಾಮಪುರ ಹೋಬಳಿ ಆಗಿದೆ. ಶ್ರೀರಾಮಪುರ ಈಗ ಇರ್ತಕ್ಕಂಥ ಪಂಚಾಯತಿ ಹೋಬಳಿ. ಬಟ್ ಪಕ್ಕದಲ್ಲಿ ಒಂದು ಕಾಚಾಪುರ ಅಂತ ವಿಲೇಜ್ ಇದೆ, ಇನ್ನೊಂದು ತೋಟದ ಮನೆ ಅಂತ ವಿಲೇಜ್ ಇದೆ, ಮೂಲಿಹಳ್ಳಿ ಅಂತ ಒಂದು ವಿಲೇಜ್ ಇದೆ, ಬರ್ಮೈನ್ಪಾಳೆ ಅಂತ ಒಂದು ಮಜರೆ ವಿಲೇಜ್ ಇದೆ. ಸರ್, ಇದನ್ನ ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದ್ರೆ ಕೆಲವೊಂದಿಷ್ಟು ಚರ್ಚೆಗಳನ್ನ ಕೂಡ ಇದೆ ಅನ್ನೋದಾದ್ರೆ, ಇವತ್ತು ಮೂಲಭೂತ ಸೌಕರ್ಯಗಳನ್ನ ತಾವು ನೀಡಲೇಬೇಕು. ಅದು ಹಣಕಾಸಿನ ಕೊರತೆ ಇದ್ರೂ ಏನೇನು ಸಮಸ್ಯೆ ಕೂಡ ಈ ಒಂದು ನಿಟ್ಟಿನಲ್ಲಿ ಪಂಚಾಯತಿ ಯಾವ ರೀತಿ ಕರ್ತವ್ಯವನ್ನು ನಿಭಾಯಿಸಿಕೊಂಡು ಬರ್ತಾ ಇದೆ? ಸರ್, ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಯ ಆದ್ಯ ಕರ್ತವ್ಯ. ಇದು ಸ್ಥಳೀಯ ಸರ್ಕಾರ ಆಗಿದೆ. ಹಂಗಾಗಿ ನಾವು ರಸ್ತೆ, ಬೀದಿ ದೀಪ, ಚರಂಡಿ, ಸ್ವಚ್ಛತೆ, ಕುಡಿಯುವ ನೀರು, ಈ ಎಲ್ಲಾ ಸೌಲಭ್ಯಗಳನ್ನ ನಾವು ಸಾರ್ವಜನಿಕರಿಗೆ ಒದಗಿಸ್ಕೋಬೇಕಾಗುತ್ತೆ. ನಮ್ಮ ಕರ್ತವ್ಯ ಇದೆ. ಇದನ್ನ ಮಾಡ್ಬೇಕಾದ್ರೆ ನಾವು ಬೇಸಿಕಲಿ ಗ್ರಾಮ ಪಂಚಾಯತಿ ಅಂದಾಗ ಸ್ವಂತ ಸಂಪನ್ಮೂಲವನ್ನ ಕ್ರೋಢೀಕರಿಸ್ಕೋಬೇಕು. ಆದಾಯ ಕ್ರೋಢೀಕರಿಸ್ಕೊಂಡಾಗ ಈ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಬಹುದು. ಸರ್, ಹೇಗೆ ಸ್ವಂತ ಸಂಪನ್ಮೂಲ ಕ್ರೋಢೀಕರಣ ಮಾಡಬಹುದು? ಯಾಕಂದ್ರೆ ಕೆಲವೊಂದ್ ಕಡೆ ನಿಮ್ಮಲ್ಲಿ ಹೋಬಳಿ ಇದೆ. ಓಕೆ, ಹೋಬಳಿಯಲ್ಲಿ ಕಮರ್ಷಿಯಲ್ ಅಂಗಡಿಗಳಿದೆ ಅಂತ ಇದಾಗ್ತದ, ಅಥವಾ ಬೇರೆ ಬೇರೆ ನಾವೇ ಅದನ್ನ ಕಮರ್ಷಿಯಲ್ ಆಗಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಕಮರ್ಷಿಯಲ್ ಆಗಿ ಆದಾಯ ಸಂಪನ್ಮೂಲನ ನಾವು ಸೃಷ್ಟಿ ಮಾಡಬಹುದಾ? ಹೇಗೆ ನಿಮ್ಮ ಸಲಹೆ? ಸರ್, ನಮ್ಮಲ್ಲಿ ಈಗ ಶ್ರೀರಾಮಪುರ ನಮ್ಮ ಈ ಪಂಚಾಯತಿಗೆ ಸಂಬಂಧಪಟ್ಟಂತೆ ನನಗೆ ಸರ್ಕಾರದ ಜಾಗ ಇದ್ದ ಜಾಗದಲ್ಲಿ ನಮಗೆ ಮಳಿಗೆಗಳಿದ್ದಾವೆ. 9-10 ಮಳಿಗೆ ಇದಾವೆ. ಹೊಸ ಬಸ್ ಸ್ಟ್ಯಾಂಡ್, KSRT ಬಸ್ ಸ್ಟ್ಯಾಂಡ್ ಕೂಡ ಮಾಡಿದೀವಿ. ಅಲ್ಲಿಯೂ ಕೂಡ ಮಳಿಗೆಗಳನ್ನ ಮಾಡಿದೀವಿ. ಅದ್ರ ಕಡೆಯಿಂದನೂ ಆದಾಯ ಕ್ರೋಢೀಕರಿಸಬಹುದು. ಕೆಲವು ಪಂಚಾಯತಿಗಳಲ್ಲಿ ಜಾಗದ ಕೊರತೆ ಇದೆ, ಸರ್ಕಾರಿ ಜಾಗದ ಕೊರತೆ. ಏನ್ ಬಿಲ್ಡಿಂಗ್ಗಳು ಕೂಡ ಅದಿರ್ತದೆ. ನನ್ನ ಪಂಚಾಯತಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲೇನು ಆದಾಯ ಕ್ರೋಢೀಕರಿಸ್ತೀವಲ್ಲ, ಅದ್ರ ಜೊತೆಗೆ ಇನ್ನು ಮನೆ ಕಂದಾಯಗಳನ್ನ ಇದಾವಲ್ಲ, ಅದನ್ನು ಕೂಡ ಹಿಂದೆ ನಾವು ಏನು ಒಂದು ಅಂದಾಜಿಲೆ ಕಂದಾಯ ಹಾಕ್ತಿದ್ವಿ. ಈಗ ಸರ್ಕಾರ ಒಂದು ಗೈಡ್ ಲೈನ್ ಮಾಡ್ಕೊತಿದೆ ನಮ್ಗೆ. ನಾವೇನು P2 ಇದ್ರಲ್ಲಿ ಮಾಡ್ಬಿಟ್ರೆ ಆಟೋಮೆಟಿಕ್ಲಿ ಆ ಆಸ್ತಿ ಉದ್ದ, ಇಂಟು ಅಗಲ, ಮತ್ತೆ ಯಾವ ಸ್ಥಿತಿಯಲ್ಲಿದೆ, ಬಿಲ್ಡಿಂಗ್ ಅಥವಾ ಶೆಡ್, ಇಂಥದಕ್ಕೆ ಆಟೋಮೆಟಿಕ್ಲಿ ಟ್ಯಾಕ್ಸ್ ಅಂತ ಬಂದ್ಬಿಡ್ತಿದೆ. ಆವಾಗ ನಮ್ಮ ಪಂಚಾಯತಿಯ ವಾರ್ಷಿಕ ಆದಾಯ ತನ್ನಷ್ಟಕ್ಕೆ ತಾನೇ ಹೆಚ್ಚುವರಿ ಆಗುತ್ತೆ. ಅದ್ರ ಬೇಸಲ್ಲಿ ನಾವು ವಾರ್ಷಿಕವಾಗಿ ನಾವು ಮೂಲಭೂತವಾಗಿ ಏನು ವಾರ್ಷಿಕ ನಾವು ಗ್ರಾಮ ಪಂಚಾಯತಿಯಲ್ಲಿ ಕೆಲವು ಕೆಲಸಗಳನ್ನ ಸಾರ್ವಜನಿಕರಿಗೆ ಅಭಿವೃದ್ಧಿಗಾಗಿ ಮಾಡ್ಬೇಕಾಗಿದೆ ಅಂದ್ರೆ ಇಂಥ ಕೆಲಸಗಳನ್ನ ಫಸ್ಟ್ ನಾವು ವಾರ್ಷಿಕ ಪ್ರತಿ ಫೆಬ್ರವರಿಯಲ್ಲಿ ನಾವು ಬಜೆಟ್ ಅಂತ ಮಾಡ್ಕೊಳ್ತೀವಿ. ಕುಡಿಯ ನೀರಿಗೆ, ಬೇಸಿಕಲಿ ಕುಡಿಯ ನೀರು ಬೇಕು. ಕುಡಿಯ ನೀರಿಗೆ, ಬೀದಿ ದೀಪಕ್ಕೆ, ಚರಂಡಿಗಳಿಗೆ, ಸ್ವಚ್ಛತೆಗೆ, ಅದರಲ್ಲಿ ಸಿಬ್ಬಂದಿಗಳಿಗೆ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ಕೊಳ್ತಿದ್ದೀವಿ. ಮಾಡಿದ ನಂತರ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕುಡಿಯ ನೀರು ಬೇಸಿಗೆ ಸಂದರ್ಭದಲ್ಲಿ ಕೆಲವು ಪಂಚಾಯತ್ ಸಿಕ್ಕಾಪಟ್ಟೆ ತೊಂದರೆ ಇದೆ. ಅದ್ರ ನಾವೇನ್ ಮಾಡ್ತೀವಿ, ಬೇಸಿಗೆ ಬಂದಾಗ ಏನ್ ಸಮಸ್ಯೆ ಆಗುತ್ತನ್ನ ನಾವು ಪೂರ್ವ ತಯಾರಿ ಮಾಡ್ಕೊಂಡಿರ್ತೀವಿ. ಈಗ ಮೋಟರ್ ಸುಟ್ಟು ಆಲ್ರೆಡಿ ಇನ್ನೊಂದು ರೆಡಿ ಸ್ಪೇರ್ ಇರ್ಬೇಕು. ಪೈಪ್ ಡ್ಯಾಮೇಜ್ ಆಯ್ತು, ಅದಕ್ಕೆ ಆಲ್ರೆಡಿ ಸ್ಪೇರ್ ಇರ್ಬೇಕು. ನಮ್ಮಲ್ಲಿ ಸಮಸ್ಯೆ ಆಗುತ್ತೆ ಈ ಸರಿ ಕುಡಿಯ ನೀರಿಂದ. ಹೆಂಗಂದ್ರೆ ಪೈಪ್ ಡ್ಯಾಮೇಜ್, ಮೋಟರ್ ಸುಟ್ಟಿದ್ದು, ನೀರಿನ ಸಮಸ್ಯೆ ಆಗಿಲ್ಲ. ಎಲ್ಲ ಬೋರ್ಗಳಲ್ಲಿ ನೀರು ದೇವ್ರು ನಮ್ಗೆ ಈ ಸರಿ ಕೊಟ್ಟಿದ್ದ. ಕರೆಕ್ಟ್ ಆಗಿ ಅದನ್ನ ಮ್ಯಾನೇಜ್ ಮಾಡಿ, ಟೈಮ್ ಟು ಟೈಮ್ ಮ್ಯಾನೇಜ್. ಇವತ್ತು ಕೂಡ ಕುಡಿಯ ನೀರಿನ ಸಮಸ್ಯೆಗಳು ನಮ್ಮಲ್ಲಿ ಬರದಂಗೆ ನೋಡ್ಕೊಂಡಿದ್ದೀವಿ ನಾವು. ಓಕೆ ಸರ್, ಈಗ ಮಳೆಗಾಲ ಕೂಡ ಆರಂಭವಾಯಿತು. ಜಾಸ್ತಿ ಹೆಚ್ಚಳ ಮಳೆ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನೋದು ಒಂದ್ ಕಡೆ ಇದಾಗಿದೆ. ಸೊ ಬರಗಾಲ ಘೋಷಣೆ ಅಂತೇಳಿ ಕೆಲವೊಂದಿಷ್ಟು ಪ್ರದೇಶಗಳು ಕೂಡ ಆಗಿದೆ. ಅದು ಬೇಡ. ಈಗ ನಮ್ಗೆ ಈಗ ನಾವು ತೋಳ್ತಕ್ಕಂಥ ವಿಚಾರ ಮಳೆಗಾಲದ ಮುಂಜಾಗ್ರತೆ ಕ್ರಮಗಳನ್ನ ಹೇಗೆ ವಹಿಸಿಕೊಳ್ಬೇಕಾಗುತ್ತೆ. ಸೊ ತಾವು ನಮ್ಮ ಒಂದು ಶ್ರೀರಾಮಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ರಿ, ಹಿಂದೆ ಕೊಡಿರ್ತಕ್ಕಂಥ ಪಂಚಾಯತಿಯನ್ನು ಕೂಡ ತಾವು ಹೇಗೆ ಕ್ರಮಗಳನ್ನ ತಗೊಂಡು ಕೆಲಸಗಳನ್ನ ಮಾಡಿದ್ವಿ, ಇನ್ನು ಬೇರೆಯವರು ಕೂಡ ಈ ಒಂದು ಮಳೆಗಾಲದ ಮುಂಜಾಗ್ರತೆ ಕ್ರಮಗಳನ್ನ ಸರ್, ಮಳೆಗಾಲ ಸಂದರ್ಭ ಬಂದಾಗ ಬೇಸಿಕಲಿ ಬರೋ ಸಮಸ್ಯೆ ಏನ್ ಬರ್ತದೆ ಅಂದ್ರೆ,
ಚರಂಡಿಗಳು ಮುಚ್ಕೊಂಡು ಡ್ರೈನ್ ಕ್ಲೋಸ್ ಆಗಿಬಿಡ್ತು ಅಂದ್ರೆ ನೀರು ರಸ್ತೆ ಮೇಲೆ ಮನೆಗಳು ನುಗ್ಗೋ ಸಾಧ್ಯತೆ ಇದೆ. ಅದು ಬಹಳ ಇದು. ಹಂಗಾಗಿ ನಾವು ಅದಕ್ಕೆ ಏನ್ ಮಾಡಿದ್ವಿ, ನಮ್ಮಲ್ಲಿ 4 ಜನ ಸ್ವೀಪರ್ ಇದ್ದಾರೆ. ಪ್ರತಿದಿನ ಕ್ಲೀನಿಂಗ್ ಆಗ್ತದೆ ಡ್ರೈನ್, ಒಂದೊಂದು ವಾರ್ಡ್ ಕ್ಲೀನ್ ಮಾಡ್ಕೊಂತ ಬರ್ತೀವಿ. ಅವಾಗ ಏನಾಗುತ್ತೆ, ಮಳೆಗಾಲ ಎಷ್ಟು ಯಥೇಚ್ಛವಾದ್ರೂ ಕೂಡ ನೀರು ರಸ್ತೆಗೆ ಬರೋದಿಲ್ಲ. ಆಟೋಮೆಟಿಕ್ಲಿ ಅದು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ನಾವು ಆ ಚರಂಡಿಗಳನ್ನ ಪ್ರತಿದಿನ ಇವತ್ತು 365 ದಿನ ಆ ಕೆಲಸ ನಾವು 4 ಜನ ಸ್ವೀಪರ್ಗಳು ಮಾಡ್ತಿದ್ದಾರೆ. ಅದು ನಮ್ಗೆ ಬೇಸಿಕಲಿ ಏನು ಮುಂಜಾಗ್ರತಾ ಕ್ರಮ ಆಗಿರುತ್ತೆ, ಅದನ್ನ ಮಾಡ್ತೀವಿ. ಅಂತ ತುರ್ತು ಏನಾದ್ರು ಬಂದು, ಈಗ ನಾವು ಒಂದ್ ಕಡೆ ಮುಂದೆ ಯಾರೋ ತಂದಿಲ್ಲ ತೊಂದ್ರೆ, ತುರ್ತು ನಮ್ಮಲ್ಲ ಸ್ವೀಪರ್ಸ್ ಇದ್ದಾರೆ, ಕೂಡಲೇ ನಾನು ಕಳಿಸಿ ತಕ್ಷಣ ಅದನ್ನ ಸರಿಪಡಿಸ್ಬಿಡ್ತೀವಿ. ಅದು ಕೂಡ ಸಮಸ್ಯೆಗಳು ಕಡಿಮೆ ಆಗ್ತದೆ. ಓಕೆ, ಈಗ ತಾವು ಇವತ್ತು ಮುಂಜಾಗ್ರತಾ ಕ್ರಮಗಳನ್ನ ಮಾಡ್ತಾ ಇದ್ದೆ, ಅದ್ರ ಜೊತೆಗೆ ಜನರ ಪಾತ್ರಗಳು ಇರುತ್ತೆ ಅಂತ ಅನ್ನೋದು ಕೂಡ ನಾನು ಕೇಳಿದ್ರಿ. ಜನರ ಪಾತ್ರ ಕೂಡ ಬೇಕೇ ಬೇಕು. ಎಸ್ ಸರ್, ಖಂಡಿತ ಒಳ್ಳೆ ಪ್ರಶ್ನೆ ಸರ್ ತಮ್ದು. ಸರ್, ಇದರಲ್ಲಿ ಸಾರ್ವಜನಿಕರ ಒಂದು ಸಹಕಾರ ಇಲ್ಲದ್ರೆ ಯಾವ ಅಧಿಕಾರಿಗಳು ಯಾರು ಚುನಾಯಿತ ಪ್ರತಿನಿಧಿಗಳು ಮಾಡೋದು ಕಷ್ಟ ಇದೆ. ನಮ್ಮ ಪ್ರಶ್ನೆ ನಿಜವಾಗ್ಲೂ ಮೂಲಭೂತ ಸಮಸ್ಯೆ ಇದೆ. ಇಲ್ಲಿ ನಮ್ಮ ಸಾರ್ವಜನಿಕರು ಈ ಮಳೆಗಾಲ ಪ್ರಶ್ನೆ ಬಂದಾಗ, ಈಗ ನೋಡಿ ಸರ್, ನಾವು ಸಂತೆ ಸಾರಿಗೆ ಮತ್ತೊಂದು ತಗೊಂಡು ಹೋಗ್ತೀವಿ. ನಾವು ಯಾವುದೇ ತಗೊಂಡು ಹೋದಾಗ ಆ ಮನೆಗೆ ತಗೊಂಡು ಹೋಗ್ತಿರ್ತಕ್ಕಂಥ ಎಲ್ಲ ವೇಸ್ಟೇಜ್ ಐಟಮ್ಗಳು ಇದಾವಲ್ಲ ಸರ್, ಅದನ್ನ ಒಂದು ಕಡೆ ಕ್ರೋಢೀಕರಿಸಿ ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಹೋದಾಗ, ನಮ್ಮ ಗಾಡಿ ಹೋದಾಗ ಅದನ್ನ ಹಾಕಿದ್ರೆ ಈ ಸಮಸ್ಯೆಗಳು ಕಡಿಮೆ ಆಗ್ತವೆ. ಇವ್ರು ಏನ್ ಮಾಡ್ತಾರೆ, ಸಾರ್ವಜನಿಕರು ಚರಂಡಿಗೆ ಹಾಕ್ತಾರೆ, ಇಲ್ಲ ಬೀದಿಗೆ ಹಾಕ್ತಾರೆ. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಟಾಮ್ ಓಡಿಸಿದ್ವಿ, ಮತ್ತೆ ಕನ್ವಿನ್ಸ್ ಮಾಡಿದ್ವಿ, ಮೀಟಿಂಗ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಇದು ಬೇಸಿಕಲಿ ಅಲ್ಲಿಂದ ಬರ್ಬೇಕಿದ್ದು, ಗ್ರಾಮ ಪಂಚಾಯತ್ಗೆ ಸಹಕಾರ ಸಿಗ್ತದೆ. ಸಾರ್ವಜನಿಕರ ಸಹಭಾಗಿತ್ವ 100% ಬೇಕೇ ಬೇಕು ಸರ್. ಇದು ಬೇಸಿಕಲಿ ಕ್ವಶನ್ ಇದೆ, ತುಂಬಾ ಒಳ್ಳೇದು. ಇದು ಅವೇರ್ನೆಸ್ ಆಗ್ಲೇಬೇಕು, ನಮ್ಮ ಕಡೆಯಿಂದ ಆಗ್ಬೇಕು, ಪತ್ರಿಕಾ ಮತ್ತೆ ಮಾಧ್ಯಮದಿಂದ ಆಗ್ಬೇಕು, ಮತ್ತೆ ಈ ಮೀಡಿಯಾ ಮಾಧ್ಯಮದಿಂದ ಆದ್ರೆ ತುಂಬಾ ಒಳ್ಳೇದು ಸರ್. ಸಹಕಾರ ಈಗ ಮಳೆಗಾಲದಲ್ಲಿ ಮಾತ್ರ ಜನರ ಸಹಕಾರ ಅಲ್ಲ, ಇವತ್ತು ಮಾದರಿ ಪಂಚಾಯತಿ ಆಗ್ಬೇಕಾಗಿದ್ರು ಕೂಡ ಜನರ ಪಾತ್ರ ಬಹಳ ಅಗತ್ಯವಾಗಿರುತ್ತೆ. ಖಂಡಿತ ಸರ್. ಜನರ ಪಾತ್ರ ಹೇಗಿರುತ್ತೆ, ಜೊತೆಗೆ ಪಿಡಿಯವರು ಕೂಡ ಕೆಲವೊಂದಿಷ್ಟು ಗೈಡೆನ್ಸ್ ಪ್ರಕಾರ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಆ ಒಂದು ಪಿಡಿಯವರ ಕರ್ತವ್ಯಗಳು ಹೇಗಿರ್ಬೇಕು, ಮಾದರಿ ಪಂಚಾಯತಿಗೆ ಜನರ ಪಾತ್ರಗಳು ಹೇಗಿದ್ದಾಗ ಮಾದರಿಯಾಗಿ ನಿಮ್ಮ ಪಂಚಾಯತಿ ಹೊರಹೊಮ್ಮುತ್ತೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯ. ಹೌದು ಸರ್. ಸರ್, ಈಗ ನಾವು ಯಾವುದೇ ಅನುದಾನ ವೆಚ್ಚ ಭರಿಸ್ಬೇಕಂದ್ರೆ ನಮ್ಗೊಂದು ಚೌಕಟ್ಟಿದೆ, ನಮ್ಗೊಂದು ಕಾನೂನು ಇದೆ. ಅದು ಸಾರ್ವಜನಿಕರ ಅನುದಾನ. ಅದನ್ನ ಮಾಡ್ಬೇಕಾದ್ರೆ ನಮ್ಗೆ ಒಂದು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಒಳಗೆ ಮಾಡ್ಬೇಕು. ಇದೇ ಕಾನೂನಲ್ಲಿ ಹಿಂಗೆ ಮಾಡ್ಬೇಕಂತ ಇರ್ತದೆ, ಅದ್ರ ಪ್ರಕಾರನೇ ನಾವು ಮಾಡ್ಬೇಕಾಗ್ತದೆ. ಆ ಗೈಡ್ ಲೈನ್ ಬಿಟ್ಟು ನಾವೇನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವೇ ಚರಂಡಿ ಕ್ಲೀನಿಂಗ್ ಇರ್ಬೋದು, ಬೀದಿ ದೀಪ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಅಥವಾ ರಸ್ತೆ ಇರಬಹುದು, ಅದನ್ನ ಚೌಕಟ್ಟಿನೊಳಗೆ ಮಾಡ್ಬೇಕಾಗ್ತದೆ. ಅಂತ ಸಂದರ್ಭ ಬಂದಾಗ ಕೆಲವು ತಕ್ಷಣದ, ಈಗ ಮಳೆ ಹೇಳಿ ಬರೋದಿಲ್ಲ, ತಕ್ಷಣ ಬಂದ್ಬಿಡ್ತದೆ. ಈ ಕೂಡ್ಲೇನೆ ನಾವು ಕ್ರಮ ತಗೋಬೇಕಂದ್ರೆ ನಾವು ಆ ಗೈಡ್ ಲೈನ್ ಕೂಡ ಪಾಲನೆ ಮಾಡ್ಕೊಳ್ಳೋ ಜೊತೆಗೆ ಇದನ್ನು ಕೂಡ ಅಟೆಂಡ್ ಮಾಡ್ಬೇಕು. ಸಾರ್ವಜನಿಕರ ಬಂದಿರ್ತಕ್ಕಂಥ ಸಮಸ್ಯೆಯನ್ನ ಅವಾಗ ನಾವೇನ್ ಮಾಡ್ತೀವಿ, ಆ ಕೂಡಲೇ ಅಟೆಂಡ್ ಮಾಡಿ ಕಾನೂನಾತ್ಮಕ ನಾವು ಏನ್ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಕ್ಲಿಯರ್ ಮಾಡ್ಕೊಳ್ಳೋಂತ ವ್ಯವಸ್ಥೆ ಮಾಡ್ತೀವಿ. ಅವಾಗ ಸಾರ್ವಜನಿಕರು ತುಂಬಾ ಸಹಕಾರ ಕೊಡ್ಬೇಕು. ಸಾರ್ವಜನಿಕರು ಸಹಕಾರ ಕೊಡ್ತಾ ಇದ್ರೆ ತುಂಬಾ ಕಷ್ಟ ಆಗ್ತದೆ ಪಿಡಿಒಗಳಿಗೆ. ಈ ವಿಚಾರದಲ್ಲಿ ಸಹಕಾರ ಬಹಳ ಮುಖ್ಯ. ಅವಾಗ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ, ಮತ್ತೆ ಮಳೆಗಾಲ ಇರ್ಬೋದು, ತಾವು ಹೇಳ್ದಂಗೆ ಬೇಸಿಗೆ ಇರ್ಬೋದು, ಈ ತರ ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕರ ಸಹಕಾರ ತುಂಬಾ ಅಗತ್ಯ ಇದೆ. ಫಾರ್ ಎಕ್ಸಾಂಪಲ್ ಸರ್, ಈಗ ಟ್ಯಾಕ್ಸ್ ಅಂತ ಬಂದಾಗ ನಾವು ನೋಡಿ ಸರ್, ಟೆಲಿಫೋನ್ ಬಿಲ್ ಕಟ್ತೀವಿ ಸರ್, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀವಿ ಸರ್, ಮೊಬೈಲ್ ಬಿಲ್ ಕಟ್ತೀವಿ ಸರ್, ಹಾಸ್ಪಿಟಲ್ ಲೋನ್ ಕಟ್ತೀವಿ ಸರ್. ಬೇಸಿಕಲಿ ನಮ್ಮ ರೈಟ್ಸ್, ನಮ್ಮ ಹಕ್ಕು. ಗ್ರಾಮ ಪಂಚಾಯತಿಯ ಕಂದಾಯ ಕಟ್ಟಲಿಕ್ಕೆ ಸಾಕಷ್ಟು ನಾವು ಒದ್ದಾಡಬೇಕು ಜನರ ಸಾಮಾನ್ಯ. ಅದು ನಮ್ಮ ಹಕ್ಕು, ನಮ್ಮ ರೈಟ್ಸ್. ಯಾಕಂತಂದ್ರೆ ನಾವು ವಸೂಲಿಗಾಗಿ ಒಬ್ಬ ಬಿಲ್ ಕಲೆಕ್ಟರ್ ಅಂತ ನಾವು ನೇಮಿಸಿದ್ವಿ ಸರ್. ಮನೆಗೆ ಹೋಗ್ತಾರೆ. ಅವ್ರು ಹೋದಾಗ ಆಕ್ಚುಲಿ ವಾಲಂಟ್ರಿ ಕಟ್ಟಿದ್ರೆ ಇನ್ನೂ ಅನುಕೂಲ ನಮ್ಗೆ. ಆವಾಗ ಇನ್ ಟೈಮ್ ಕಟ್ಟಿದ್ರೆ ಸರ್ಕಾರದಿಂದಲೇ 5% ಕಡಿಮೆ ತಗೊಳುತ್ತೆ, ಕಡಿಮೆ ಅದೊಂದು ಇದನ್ನ ರಿಯಾಯಿತಿ ಕೊಡುತ್ತೆ ಸರ್ಕಾರ. ಹಾಗೆ ಸಾರ್ವಜನಿಕರು ಕಂದಾಯ ಕಟ್ಟುವಾಗ ಸಾಕಷ್ಟು ನಮ್ಗೆ ತೊಂದರೆಗಳು ಬರ್ತವೆ. ಅದನ್ನ ಕಟ್ಬೇಕು, ಕಟ್ಸಂತ ಪ್ರಯತ್ನ ಈಗ ಮಾಡ್ತಿದ್ವಿ, ಕಟ್ತಾ ಇದ್ದಾರೆ, ಮತ್ತೆ ಮನಸ್ತಾ ಇದೀವಿ ನಾವು, ಅವ್ರಿಗೆ ಬದಲಾವಣೆ ಮಾಡ್ತೀವಿ. ಈಗ ಕೆಲವರು 5-6 ವರ್ಷ ಟ್ಯಾಕ್ಸ್ ಕಟ್ಟಿಲ್ಲ. ಟ್ಯಾಕ್ಸ್ ಕಟ್ಟಿದಾಗ ಆಟೋಮೆಟಿಕ್ ತನ್ನಷ್ಟಕ್ಕೆ ತಾನೇ ಅದು ಏನಾಗುತ್ತೆ, P2 ಆಸ್ತಿ ಇದೆಯಲ್ಲ ಅದು ಇದಾಗುತ್ತೆ, ತೋರ್ಸಲ್ಲ. ಅದು ಬಾಕಿ ಬಂದಾಗ 5 ವರ್ಷಕ್ಕೆ ಅವ್ರು ಟ್ಯಾಕ್ಸ್ ಜಾಸ್ತಿ ಯಾಕೆ ಬಂತು, ನೀವು ಕಟ್ಟಿಲ್ಲ. ಆಕ್ಚುಲಿ ಅದಕ್ಕೆ ಇಂಟ್ರೆಸ್ಟ್ ಅಂತ ಬರುತ್ತೆ, ಅನ್ನೊಂದು ತಿಂಗ್ ಕಟ್ಟಲಿಲ್ಲ ಅಂತ. ಅದಕ್ಕೆ ನಾನು ಈ ಜನಗಳಿಗೆ ಅದನ್ನ ಮನವರಿಕೆ ಮಾಡ್ತಿದ್ದೀನಿ, ಬಂದಾಗ ಅವ್ರು ತಿಳಿಸಿ ಹೇಳ್ತಿದ್ದೀನಿ, ಅರ್ಥ ಮಾಡ್ತಾ ಇರ್ತಿದ್ದಾರೆ, ಕಟ್ತಾ ಇದಾರೆ. ಅಂತದನ್ನ ಸಾರ್ವಜನಿಕರು ಯಾವಾಗಲೂ ಕೂಡ ಒಂದು ಸ್ಥಳೀಯ ಸಂಸ್ಥೆಗೆ ಸಹಕಾರ ಕೊಡುವಂತ ಅತ್ಯಗತ್ಯ ಸಂಖ್ಯೆ.
ಸರಿಗ ಹೆಸರಿಗಷ್ಟು ಉಳಿದಿರತಕ್ಕಂತ ಒಂದು ಕಾಮಗಾರಿಯ ಒಂದು ಯೋಜನೆ, ಹಣಕಾಸಿನ ಯೋಜನೆಯಲ್ಲಿ ಕೂಡ ಬಹಳಷ್ಟು ಸಹಕಾರಿ ಮಾಡತಕ್ಕಂತ ಒಂದು ನರೇಗಾ ಇವತ್ತು ಹೆಸರಿಗೆ ಮಾತ್ರ ಇದೆ. ಅದನ್ನ ತಾವು ತಮ್ಮ ಒಂದು ಹಿಂದಿನ ಕಳೆದ ಸಮಯದಲ್ಲಿ ಯಾವ ರೀತಿ ಎಲ್ಲ ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳೆಲ್ಲ ಮಾಡೋದಕ್ಕೆ ಸಾಧ್ಯವಾಯಿತು, ಹೇಗೆ ಅನುಕೂಲತೆ ಮಾಡ್ಕೊಡ್ತು ನರೇಗಾ? ಸರ್, ಈ ನರೇಗಾ ಅಂತ ಬಂದಾಗ ತುಂಬಾ ಖುಷಿ ಆಯ್ತು ನನಗೆ. ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ವರ್ಕ್ ಮಾಡಿದಾಗ ಸರ್, ಅಂಗನವಾಡಿ ಕಾಂಪೌಂಡ್ಗೆ ಅವಕಾಶ ಸಿಕ್ತು ಸರ್. ಒಳ್ಳೆ ಕ್ವಾಲಿಟಿ ಅಂಗನವಾಡಿ ಕಾಂಪೌಂಡ್ ಕೂರಿಸಿದ್ವಿ, ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ಕೂರಿಸಿದ್ವಿ ಸರ್. ಮತ್ತೆ ನಾವು ಹೊಸ ಕೆರೆ ನಿರ್ಮಾಣ ಮಾಡಿದ್ವಿ. ಜನಗಳು ಅಷ್ಟು ಸಹಭಾಗಿತ್ವ ಬರ್ತಿದ್ರು ಕಾಮಗಾರಿಗೆ. ಇಲ್ಲಿ ಕೂಡ ಅಲ್ಲಿ ಒಳ್ಳೆ ಇದಿದೆ. ಆ ರೀತಿ ಬಂದಾಗ ಅಭಿವೃದ್ಧಿ ಸಾಕಷ್ಟು. ಕೆರೆ ಆಯ್ತಂದ್ರೆ ನೀರು ಆಟೋಮೆಟಿಕ್ಲಿ ಅಂತರ್ಜಲ ಸರ್. ಆಮೇಲೆ ಶಾಲೆಗೆ ಅಂಗನವಾಡಿಗೆ ಕಾಂಪೌಂಡ್. ಈಗ ನಮ್ಮ ಪಂಚಾಯತಿಯಿಂದ ಅದನ್ನ ಅನುದಾನ ಕೊಡ್ತಿತ್ತು. ನರೇಗಾದಲ್ಲಿ ಒಳ್ಳೆ ಉಪಯೋಗ ಇತ್ತು. ಅಂತದನ್ನ ನಾವು ಸದ್ಬಳಕೆ ಮಾಡ್ಕೊಂಡು ತುಂಬಾ ಒಳ್ಳೆ ಸ್ಕೀಮ್ ಇತ್ತು. ಆಗ ಅಷ್ಟೇ ಇದು VBG ರಾಮ್ಜಿ ಆದಾಗ್ಲೂ ಕೂಡ ಅವಕಾಶಗಳು ಸಾಕಷ್ಟಿದೆ. ಸಾರ್ವಜನಿಕರು ಇದು ಸದ್ಬಳಕೆ ಮಾಡ್ಕೊಳ್ಳಿ. ನಾವು ಕೂಡ ಸಾರ್ವಜನಿಕರು ಪ್ರಚಾರ ಮಾಡ್ತೀವಿ, ಬಳಕೆ ಮಾಡ್ಕೊಳ್ಳಿ. ಒಳ್ಳೆ ಅವಕಾಶ ಇದೆ, ಮಾಡ್ಕೊಳ್ಳಕ್ಕೆ ತುಂಬಾ ಇದಾಗ್ತದೆ. ಓಕೆ, ಈಗ ನಾನು ಇನ್ನೊಂದು ಹೋಬಳಿ ಮಟ್ಟ ಆಗಿರೋದ್ರಿಂದ ಇಲ್ಲಿನ ಒಂದು ಶಿಕ್ಷಣದ ವ್ಯವಸ್ಥೆ, ಇಲ್ಲಿನ ಮೂಲಭೂತ ಸೌಕರ್ಯಗಳು ಅಂದ್ರೆ ಹೋಬಳಿ ಮಟ್ಟದ ಒಂದು ಏನೆಲ್ಲ ವ್ಯವಸ್ಥೆಗಳಿದೆ, ಶಿಕ್ಷಣ, ಆರೋಗ್ಯ ಕ್ಷೇತ್ರದಾಗಿರ್ಬೋದು, ಯಾವ ರೀತಿ ಅನುಕೂಲತೆಗಳಿದೆ ಜನರಿಗೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ತೇನೆ. ಇಲ್ಲಿ ನಮ್ಮ ಶ್ರೀರಾಮ್ಪುರ ಇದರಲ್ಲಿ ಸರ್ ಒಳ್ಳೆ ಸ್ಕೂಲ್ಗಳಿದಾವೆ. ನಾನು ಕೂಡ ಈಗ 3-4 ಸರಿ ಭೇಟಿ ಮಾಡಿದ್ವಿ. ತುಂಬಾ ಒಳ್ಳೆ ಟೀಚಿಂಗ್ಸ್ ಇದೆ, ಒಳ್ಳೆ ಶಿಕ್ಷಕರಿದ್ದಾರೆ. ಮತ್ತೆ ಅವ್ರಿಗೆ ನಮ್ಮ ಪಂಚಾಯತಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ನಾನು ಮಾಡಿಸ್ಕೊಟ್ಟಿದ್ವಿ ಬಂದಾಗ. ನೆಕ್ಸ್ಟ್ ಏನಾದ್ರು ಶಾಲಾ ಆವರಣದೊಳಗೆ ಸ್ವಚ್ಛತೆ ಅಂತ ಬಂದಾಗ ನಮ್ಮ ಕಡೆಗೆ ಅವರು ಬರೀ ಫೋನ್ ಮಾಡಿ ಹೇಳಿದ್ರೆ ಸಾಕು, ಅದನ್ನ ಮಾಡಿಸ್ಕೊಟ್ಟಿದ್ವಿ. ಯಾವ್ದಾದ್ರು ಕಾರ್ಯಕ್ರಮ ಆದಾಗ ನಮ್ಮ 4 ಜನ ಸಿಬ್ಬಂದಿ ಕಳಿಸಿ ಅದನ್ನ ಸ್ವಚ್ಛತೆ ಮಾಡಿಸ್ಕೊಟ್ಟಿದ್ದೀನಿ. ಮತ್ತೆ ಒಳ್ಳೆ ಶಿಕ್ಷಣ ಇದೆ. ನಾನು ಭೇಟಿ ಮಾಡೋದು ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಶಿಕ್ಷಕರು ಇದ್ರು. ಈಗ ಮೊನ್ನೆ ರಿಟೈರ್ಡ್ ಆದ್ರು ಟೀಚರ್. ಆತರ ಇದ್ದಾಗ ಅವ್ರಿಗೆ ನಾವು ಸ್ಪಂದಿಸಲೇಬೇಕು. ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆ ಆಗಿದ್ರಿಂದ ನಾವು ಸ್ಪಂದಿಸ್ಬೇಕು, ನಮ್ಮ ಕರ್ತವ್ಯ ಇದೆ. ಮತ್ತೆ ನಮ್ಮಲ್ಲಿ ಶಿಕ್ಷಣಕ್ಕೋಸ್ಕರನೇ ಇಷ್ಟಿಷ್ಟ ಮಾಡ್ಲಿಕ್ಕೆ ಅವಕಾಶನೂ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಅಷ್ಟನ್ನು ನಾವು ಮಾಡಿದ್ರು ಕೂಡ ಅವು ಕೂಡ ಶಾಲೆ ಅಭಿವೃದ್ಧಿ ಆಗುತ್ತೆ ಅಂತ ಅಭಿಪ್ರಾಯ. ಸರಿಗ ಎಲ್ಲವನ್ನೂ ಕೂಡ ನಿಭಾಯಿಸ್ಬೇಕು ಅಂತ ನಮ್ಮಿದ್ರಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಕೆಲವೊಂದಿಷ್ಟು ಸ್ಟ್ರೆಸ್, ಒತ್ತಡ ಅಂತಕ್ಕಂಥದ್ದು ಇರುತ್ತೆ. ಇದರ ಮಧ್ಯೆ ತಾವು ಹೋಬಳಿ ಕೇಂದ್ರದಲ್ಲಿ ನಮ್ಗೆ ಇಲ್ಲಿ ಸವಾಲುಗಳಂದ್ರೆ ಯಾವ ರೀತಿ ಎದುರಾಗ್ತಾ ಇದೆ, ಹಿಂದೆ ಕೂಡ ಮಾಡತಕ್ಕಂಥ ಇದರಲ್ಲಿ ಸವಾಲುಗಳನ್ನ ತಾವು ಎನಿಸ್ತಾ ಇದ್ವಿ, ಅದು ಹೇಗೆ ಒಟ್ಟಾರೆಯಾಗಿ PDO ಅವ್ರಿಗಿರ್ತಕ್ಕಂಥ ಸವಾಲುಗಳ ಬಗ್ಗೆ ತಾವು ತಿಳಿಸ್ಕೊಡ್ತೀವಿ? ಸವಾಲು ಅಂತ ಬಂದಾಗ ಸರ್, ಈಗ ಏನಾಗುತ್ತೆ, ಹೋಬಳಿ ಅಂದಾಗ ಈಗ ಬೇರೆ ಪಂಚಾಯತ್ ಹೋಬಳಿಯಲ್ಲಿ ಪ್ರತಿದಿನ ಸಾಕಷ್ಟು ವ್ಯತ್ಯಾಸಗಳು ಬರ್ತವೆ. ಡೈಲಿ ಫೋನ್ಗಳು ಬರ್ತವೆ, ಇಲ್ಲಿ ಇದಾಗ್ಬೇಕು, ಈ ಕಡೆ ಇದಾಗ್ಬೇಕು. ಆಲ್ಮೋಸ್ಟ್ ನಮ್ದು ಬಸ್ ಸ್ಟ್ಯಾಂಡ್ ಇದೆ, KSRT ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಏನ್ ಶೌಚಾಲಯ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಮತ್ತೆ ಸ್ವಚ್ಛತೆ ಇರ್ಬೋದು. ಇದೆಲ್ಲರೂ ಬಂದಾಗ ಹೋಬಳಿ ಲೆವೆಲ್ ಅಲ್ಲಿ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು. ಬೇಸಿಕಲಿ ಮತ್ತೆ ಪಂಚಾಯತ್ಗೆ ಇನ್ಫಾರ್ಮ್ ಬರ್ತದೆ. ನಾವು ನಮ್ಗೆ ಇವತ್ತೇನಾದ್ರು ಅದ್ ಮಾಹಿತಿ ಬಂದು ಸಂಜೆ ಅಥವಾ ಬೆಳಗ್ಗೆ ಒಳಗೆ ಶೇರ್ ಮಾಡ್ಕೊಡ್ತೀವಿ. ಸವಾಲಿದೆ, PDOಸ್ಗಳಿಗೆ ಮಾಡ್ಲೇಬೇಕು. ನಾನು ಹೇಳಿದ್ದೀನಿ ಸರ್, ಬೇಸಿಕಲಿ ಒಂದು ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಸ್ವಂತ ಸಂಪನ್ಮೂಲ ಮುಖ್ಯ. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಆ ಗೈಡ್ಲೈನ್ ಪ್ರಕಾರ ಖರ್ಚು ಮಾಡ್ತಕ್ಕಂಥದ್ದು ಇದೆ. ಅದ್ರ ಪ್ರಕಾರ ಮಾಡ್ಬೋದು. ನಮ್ ಸ್ವಂತ ಸಂಪನ್ಮೂಲ ಬಹಳ ಮುಖ್ಯ ಇರ್ತದೆ. ಅದಕ್ಕೆ ಸಾರ್ವಜನಿಕರು ಸಹಕಾರ ಕೊಡ್ಬೇಕು. ಅದನ್ನ ಸ್ವಯಂ ಪ್ರೇರಿತ ಕಟ್ಟಿದ್ರೆ ಇನ್ನೂ ಅನುಕೂಲ. ಈಗ ನಮಗೆ ನೋಡಿ, ಈಗ ಒಬ್ಬ ಕಾರ್ಯದರ್ಶಿ ಇದ್ದಾರೆ, ನಾನು PDO ಇದೀನಿ, ನನಗೆ ಮೀಟಿಂಗ್ಸ್ ಇದಾವೆ, ಅಟೆಂಡ್ ಆಗ್ಬೇಕು. ಮತ್ತೆ ಇಲ್ಲ ಸಮಸ್ಯೆ ಅಂತ ಬಂದಾಗ ನಾನು ಡೈರೆಕ್ಟ್ ಭೇಟಿ ಮಾಡ್ತೀನಿ. ಮೋಟ್ರು ಏನಾದ್ರು ಪ್ರಾಬ್ಲಮ್ ಆಯ್ತು ನಾನು ಭೇಟಿ ಮಾಡ್ತೀನಿ. ಕುಡಿಯೋ ನೀರು TC ಪ್ರಾಬ್ಲಮ್ ಬಂದಾಗ ಅಲ್ಲಿ ವಿಸಿಟ್ ಮಾಡ್ತೀನಿ. ಈ ಸರಿ ನಮ್ಮ ಶ್ರೀರಾಮ್ಪುರ ಈ ಪಂಚಾಯತಿ ನನ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಗೆಲ್ಲಾ ಸಿಬ್ಬಂದಿ ಸಹಕಾರ ಕೊಟ್ಟಿದ್ದಾರೆ, ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ. ಬಟ್ ಬಹಳ ಚೆನ್ನಾಗಿ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೆ ಸರ್. ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೆ. ಮಳೆಗಾಲದ ಇಲ್ಲ ಬೇಸಿಗೆ ಕಾಲದಲ್ಲಿ ನಮ್ಗೆ ನೀರಿನ ಕೊರತೆನ ಕಂಡು ಬರ್ದ ರೀತಿ ನಾವು ನಡೆಸ್ಕೊಂಡಿದ್ದೀವಿ ಸರ್ ಈ ಸಾರಿ. ಈಗ ಇನ್ನೊಂದು ವಿಚಾರದಲ್ಲಿ ಬಂದಾಗ ನಮ್ಮ ಒಂದು ಸಂದೇಶಗಳ ಏನ್ ಅನಿಸ್ತು, ನಮ್ಮ ಮಾಧ್ಯಮದ ಮತ್ತು ಪತ್ರಿಕೆ ವಿಚಾರಗಳನ್ನು ಕೂಡ ನಾನು ಪ್ರಸ್ತಾವನೆ ಮಾಡಿದಾಗ ಏನ್ ಅನಿಸ್ತು, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಸರ್, ತುಂಬಾ ಖುಷಿ ಆಗೋದೇನಂದ್ರೆ ನಮ್ಮ ಮಾಧ್ಯಮ ನೋಡ್ತಿರ್ತೀವಿ, ತಾವು ನೋಡ್ತೀರಿ, ಡೈಲಿ ಮೊಬೈಲ್ ನೋಡ್ತೀವಿ, ಎಲ್ಲ ನೋಡ್ತೀವಿ. ತಾವು ಒಂದು ಫೋನ್ ಮಾಡಿ ನನಗೆ ಮಾತಾಡಿದ್ರಿ, ಆ ರೆಸ್ಪಾನ್ಸ್ ನಮ್ಗೆ ಗೊತ್ತಾಯ್ತು ತಾವು ಹೆಂಗೆ ಅಂತ.
ಆಮೇಲೆ ಇಲ್ಲಿ ಬಂದಾಗಲೂ ಕೂಡ ನನ್ನ ಸಮಸ್ಯೆಯನ್ನ ನೀವು ನೋಡಿದ್ರಿ, ಸಾರ್ವಜನಿಕರು ನಾನು ಬಂದ ಕೂಡಲೇ ಮತ್ತೆ ನಂದು ಏನಿತ್ತು ಆಟಿಟ್ಯೂಡ್ ಅಲ್ಲಿ ನೀವು ನೋಡಿದ್ರಿ. ನಿಜವಾಗ್ಲೂ ನೀವು ನನ್ನ ಒಂದು ಇಲ್ಲಿಯ ಪರಿಸ್ಥಿತಿಯನ್ನ ನೀವೇ ಕರೆಕ್ಟ್ ಆಗಿ ನೀವೇ ನಿಭಾಯಿಸ್ದಂಗೆ ಆಗಿ ನಾನು ಅದನ್ನ ಗಮನಿಸಿದೆ. ತುಂಬಾ ಖುಷಿ ಆಗ್ತದೆ ಸರ್ ನಿಮ್ಮ ಮಾಧ್ಯಮಕ್ಕೆ, ನಿಮ್ಮ ಇದಕ್ಕೆ, ನಿಮ್ಮ ಸಹಕಾರಕ್ಕೆ. ಈ ರೀತಿ ಯಾವುದೇ ಅಧಿಕಾರಿ ಮತ್ತು ನೌಕರರಿಗೆ ಮಾಧ್ಯಮದ ಸಹಕಾರ ಬಹಳ ಮುಖ್ಯ. ನೋಡಿದ್ರಿ ನೀವು ನನ್ನ ಸಮಸ್ಯೆ ಏನಿದೆ ಅಂತ ನೀವು ಬಂದ ಒಂದು ಅರ್ಧ ಗಂಟೆ ನಿಜವಾಗ್ಲೂ ಅಬ್ಸರ್ವ್ ಮಾಡಿದ್ರಿ. ಇದನ್ನ ನನ್ನ ದೊಡ್ಡ ಗುಣ. ಈ ರೀತಿ ಮಾಧ್ಯಮಗಳು ಇರಲಿ ಅಂತ ನಾನು ತುಂಬಾ ಆಶಿಸ್ತೀನಿ ಸರ್. ಓಕೆ, ನಮ್ಮ ಪತ್ರಿಕೆ ಮಾಡತಕ್ಕಂಥ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಒಂದು ವಿಚಾರಗಳೇ ನಾವು ತಿಳಿಸಿದಾಗ ನಾವು ಇನ್ನು ಮುಂದೆ ಕೂಡ ನಮ್ಮ ಪತ್ರಿಕೆ ಆಗಿರ್ಬೋದು, ನಮ್ಮ ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಸಲಹೆಗಳನ್ನ ನೀವು ತಾವು ನೀಡಿ. ಖಂಡಿತ ಸರ್, ನಾನು ಹೇಳೋದಿಷ್ಟೇ, ಮಾಧ್ಯಮ ಅಂತ ಬಂದಾಗ ಸತ್ಯಕ್ಕೆ ಹತ್ತಿರವಾದನ್ನ ನಾವು ನೋಡ್ಬೇಕು, ಸತ್ಯಕ್ಕೆ ದೂರವಾದನ್ನ ಯಾರನ್ನೂ ನೋಡ್ಬಾರ್ದು. ನಾವೀಗಾಗಲೇ ನನ್ನ ಪಂಚಾಯತಿನ ಎಕ್ಸಾಂಪಲ್ ಕೊಡ್ತೀನಿ, ತಮ್ಮನ್ನ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮಾಧ್ಯಮ ಸ್ನೇಹಿತರಾಗಿ ನಿಜವಾಗಿ ಇಲ್ಲಿ ಬಂದು ಒಂದು 1/4 ಗಂಟೆ ಅರ್ಧ ಗಂಟೆ ಅಬ್ಸರ್ವ್ ಮಾಡಿ ಪಿಟಿ ವೃತ್ತಿ ಏನು ಅಂದ್ರೆ ನಂಗೆ ಗೊತ್ತಾಯ್ತು ಅಂತ ಅಂದ್ರೆ ನನ್ನ ಬಗ್ಗೆ ತಾವು ತಿಳ್ಕೊಂಡ್ರಿ, ಓರಲ್ ತಿಳ್ಕೊಂಡು ಅದು ಮಾಧ್ಯಮದಲ್ಲಿ ಬರ್ಲಿ. ಮತ್ತೆ ನಿಮ್ಮ ಪತ್ರಿಕೆ, ನಿಮ್ಮ ಇದು ನನಗೆ ತುಂಬಾ ಸಂತೋಷ. ಇದೇ ರೀತಿ ಎಲ್ರಿಗೂ ಸಹಕಾರ ಕೊಡಿ ಅಂತ ನಾನು ವೈಯಕ್ತಿಕವಾಗಿ ಬಯಸ್ತೇನೆ ಸರ್. ಓಕೆ ಸರ್, ಕೊನೆಯದಾಗಿ ಗ್ರಾಮೀಣ ಭಾಗದ ಜನತೆಗೆ ಒಂದೆರಡು ಲೈನಲ್ಲಿ ಒಂದು ಸಂದೇಶನ ಕೊಡ್ತಾ ಈ ಮೆಸೇಜ್ ಕೊಡ್ತಾ ಒಂದು ಸಂದರ್ಶನ ಮುಕ್ತಾಯಗೊಳಿಸ್ತೀನಿ. ಓಕೆ ಸರ್, ನಂದು ಇಷ್ಟೇ ಸರ್. ಈ ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರು ಈ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಅಂತ ಹೇಳೋದಷ್ಟೇ, ನಾನು ಒಬ್ಬ ಸಾರ್ವಜನಿಕನಾಗಿದ್ದಾಗ ಏನ್ ಸಮಸ್ಯೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹೊರಗಿನ ಬಹಳಷ್ಟು ನಾನು ನೋಡ್ತಿದ್ದೆ. ನಮ್ಮ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಾರ್ವಜನಿಕ ಸರ್ವಿಸ್ ಪಕ್ಕ ಕೊಡ್ಬೇಕಂದ್ರೆ ಬಹಳಷ್ಟೇ ಬರ್ತದೆ, ಅದನ್ನ ಮಾಡ್ಲೇಬೇಕು. ಆವಾಗ ಸಾರ್ವಜನಿಕರು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಸಹಕಾರ ಕೊಟ್ಟು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋ ಮಾಡಿದ್ರೆ ಏನು ನಮ್ಮ ವ್ಯವಸ್ಥೆ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತೆ. ಇದಾರೆ ನಮ್ಮ ಶ್ರೀರಾಮಪುರ ಗ್ರಾಮ ಪಂಚಾಯತ್ ತುಂಬಾ ಸಹಕಾರ ಮಾಡ್ತಕ್ಕಂಥ ಜನ ಇದ್ದಾರೆ, ಮತ್ತೆ ಬದಲಾವಣೆಗಳು ಹಂಗೆ ಆಗ್ತಿದ್ದಾರೆ. ಅವ್ರಿಗೆ ಖುಷಿ ಆಗಿದೆ, ನಾನು ಬಂದಾಗಿದೆ, ನಾನೇ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಬದಲಾಗಿದೆ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ತಾವು ನೋಡ್ದಂಗೆ ಯಾರು ಬಂದ್ರೆ ಕೂರ್ಸಲ್ಲ, ಅವ್ರ ಕೆಲಸ ಏನು ಇವತ್ತು ಆಗುತ್ತೆ, ನಾಳೆ ಆಗುತ್ತೆ ಹೇಳ್ಕೊಳ್ತೀವಿ. ಆ ರೀತಿ ಅವ್ರ ಸಹಕಾರ ಇರ್ಲಿ. ಮತ್ತೆ ನಾವು ಕೂಡ ಅವರಿಗೆ ಆ ಸಹಕಾರದ ಪ್ರಕಾರ ಕಾನೂನಾತ್ಮಕ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ನಮಗೆ ಮಾಧ್ಯಮ ಸಹಕಾರ ಬಹಳ ಅತ್ಯ ಆಗತ್ತೆ. ನಾವ್ ಹೇಳಿದಾಗೆ ಗೊತ್ತಲ್ಲ ಸರ್, 4ನೇ ಹೆಂಗಂತ. ಅದಕ್ಕೆ ನೌಕರರಿಗೆ ಸಹಕಾರ ಬೇಕೇ ಬೇಕು. ಆ ಸಹಕಾರ ಇದ್ರೆ ಮಾತ್ರ ನಾವು ಕೆಲಸ ಮಾಡಬೇಕು. ಯಾಕಂದ್ರೆ ತಮ್ಮೆದಿಗೆ ಈಗ 2 ವಿಷಯಗಳು ತಗೊಂಡಿದ್ದೀನಿ. ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯ ಟೈಮ್ ವೇಸ್ಟ್ ಮಾಡ್ತಕ್ಕಂಥ ಸಮಯ ಇಲ್ಲ ಸರ್, ಕೆಲಸ ಇದೆ. ಹಂಗಾಗಿ ಅದನ್ನ ಮಾಧ್ಯಮನೂ ಕೂಡ ಕೆಲವು ಸಂದರ್ಭದಲ್ಲಿ ಅಂದುವೇ ಬಂದೆ, ನೀವು ಸುಧಾರಿಸಿದ್ರೆ ನಾನು ಬರ್ತಿದ್ದೀನಿ ಸರ್ ಅಂದ್ರೆ ಗೊತ್ತಾಯ್ತು, ಯಾಕೆ ಇಷ್ಟೊತ್ತಿ ಬಂದು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಹಂಗಾಗಿ ಅದನ್ನ ತಿಳ್ಕೊಳ್ಳಿ. ಆಮೇಲೆ ನಮ್ಮ ವೃತ್ತಿ ಧರ್ಮದಲ್ಲಿ ಕೆಲವು ಅಧಿಕಾರಿಗಳಿಗೆ ಒಂದು ಏನು ಅದನ್ನ ಸುಧಾರಿಸ್ಕೊಳ್ಳೋ ಒಂದು ಶಕ್ತಿ ಇರ್ತದೆ, ಕೆಲವರಿಗೆ ಅದನ್ನ ಏನೋ ನೆಗೆಟಿವ್ ತಗೊಳ್ಳೋಂಥದ್ದು ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ನಮ್ ಕೆಲಸ ಇದೆ 2 VC ಆಯ್ತು, ಆ VC ಒಳಗಿದೀವಿ ನಾವು, ಈಗ ಏನೋ ಪ್ರೋಗ್ರೆಸ್ ಕೊಟ್ಟಿದ್ರು ನಮ್ಮ ಸಾಹೇಬರು. ಅದ್ ಮಾಡ್ಬೇಕಾದ್ರೆ ಅಂದ್ರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಹಿಳಾ ನೌಕರು ತಂದೆ ಎಲ್ಲ ಗೊತ್ತಾಗಿ ತುಮಕೂರು SI ವಿಚಾರದಲ್ಲಿ ನೋಡಿ ಒಂದ್ ಸ್ವಲ್ಪ ಸಮಾಧಾನ ಇದ್ರೆ ಅದು ಆ ಗಡಿಬಿಡಿಯಲ್ಲಿ ಇಂಥವು ಆಗ್ಬಾರ್ದು. ಅಂದ್ರೆ ಮಾಧ್ಯಮದಲ್ಲಿ ಕೆಲವು ಏನಾಗ್ತಾರೆ, ಹೆದರ್ತಾರೆ. ಮಾಧ್ಯಮ ಎದರಬಾರ್ದು, ಮಾಧ್ಯಮ ಎದುರ್ಸಕ್ಕಂತೂ ಇಲ್ಲ, ಖಂಡಿತ ಇಲ್ಲ. ಧೈರ್ಯ ತುಂಬಕ್ಕೆ ಮಾಧ್ಯಮ ಇರೋದು ನನಗೆ ಗೊತ್ತು. ನಾವು ಹೆದರ್ಬಾರ್ದು. ನಾವು ನಮ್ಮ ಇರ್ತಕ್ಕಂಥ ಏನ್ ಕೇಳಿದ್ರಲ್ಲ, ಇದನ್ನ ಕರೆಕ್ಟ್ ಆಗಿ ನಾವು ಹೇಳಿ ಮಾಡಿದ್ರೆ ಎಲ್ಲ ಸಹಕಾರ ಇರ್ತದೆ. ಹೆದರಿಕೆ ಯಾರ್ಯಾಗ ಬರ್ತದೆ, ನಾವೆಲ್ಲೋ ಒಂದು ಇದಾದಾಗ ನಾವು ಭಯ ಬರ್ತದೆ. ನಮ್ ವೃತ್ತಿಧರ್ಮದಲ್ಲಿ ಪಕ್ಕ ಇದ್ರೆ ನಮ್ಗೆ ಭಯ ಬರೋದು. ನಮ್ಮ ಮಾಧ್ಯಮ ಅಂದ್ರೆ ಖುಷಿ ಆಗ್ತದೆ. ಹೌದು, ನಮಗೆ ನಮ್ಮ ಏನು ಕೆಲವು ನ್ಯೂನ್ಯತೆಗಳನ್ನು ತಿಳಿಸ್ತಕ್ಕಂಥ ಶಕ್ತಿ ನಾವು ಮಾಧ್ಯಮ. ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳಿಗೆ ಮತ್ತು ಸಂದರ್ಶನಕ್ಕೆ ಸಮಯಾವಕಾಶವನ್ನು ಮಾಡಿಕೊಟ್ರೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸರ್, ತಮಗೂ ಕೂಡ ಬಂದಿದೆ.